ಎಸ್ ಮಲ್ಲಿಕಾರ್ಜುನ್ ಮನೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪ್ರೆಸ್ ಮೀಟ್. ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ಮತ್ತೆ ಅವಶ್ಯಕತೆ ಇದೆ, ಇವತ್ತು ಒಂದು ದಿನ ನಾನು ದಾವಣಗೆರೆ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಮಾಡ್ತೇನೆ, ಪ್ರಚಾರದಲ್ಲಿ ಮುನ್ನುಗ್ತೇನೆ, ಬಟ್ ನಾಳೆ ಮತ್ತೆ 2 ದಿನ ಬಾಗಲಕೋಟೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಒಂದು ಅವಶ್ಯಕತೆ ಬಿದ್ರೆ ಮಲ್ಲಿಕಾರ್ಜುನ್ ಬಾ ಅಂತ ಹೇಳಿದ್ರೆ ಮತ್ತೆ ಬಂದು ಇಲ್ಲಿ ಪ್ರಚಾರದಲ್ಲಿ ಮುನ್ನುಗ್ತೀನಿ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರು. ಇದರಲ್ಲಿ ಅರ್ಥ ಆಗಿದೆ, ಸುಮಾರು 30 ಕಿಲೋಮೀಟರ್ ಇಂದ ಜನ ಇದ್ರು. ಇದರಲ್ಲಿ ಅರ್ಥ ಆಗುತ್ತೆ ನಮಗೆ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಮಧ್ಯೆ ಇದ್ದಂತಹ ಮುನಿಸು ಯಾವುದೇ ರೀತಿಯಾಗಿ ಇಲ್ಲ, ಎಲ್ಲವೂ ಕೂಡ ಶಮನವಾಗಿ ಹೋಗಿದೆ ಅಂತ. ಸಿಹಿ ಊಟವನ್ನ ಕೊಟ್ಟು ಮುನಿಸನ್ನ ತನಗೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಪಕ್ಕಾ ಆಗ್ತಾ ಇದೆ. ನೋಡಿ, ಇನ್ನು ಮುಂದೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಈ ಬಾರಿ ಪ್ರತಿ ಸಲವೂ ಸಹಿತ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಸತತ ಬಾರಿ ಶಿವಶಂಕರಪ್ಪ ಅವರು 4 ಬಾರಿ ಗೆದ್ದು ಬರ್ತಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸತತವಾಗಿ. ಹಾಗಾಗಿ ಶಾಮನೂರು ಅವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಬರ್ತಾ ಇತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ. ಈ ಬಾರಿಯೂ ಸಹಿತ ಕಮಾಲ್ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆದ್ದೇ ಗೆಲ್ತಾರೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು ಪ್ರೆಸ್ ಮೀಟ್ ಅನ್ನ ಮಾಡಿ. ಈ ಸಿಚುವೇಶನ್ ಆಕ್ಚುಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬೇಕಿತ್ತು. ಇಲ್ಲ ಅಂತ ಆದ್ರೆ ನಿಜಕ್ಕೂ ಸಹಿತ ಅಲ್ಪಸಂಖ್ಯಾತರ ಮತಗಳು ಯಾವ್ಯಾವ ರೀತಿಯಲ್ಲಿ ವಿಭಜನೆ ಆಗ್ತಿತ್ತು, ಯಾವ್ಯಾವ ರೀತಿಯಲ್ಲಿ ವಿಂಗಡಣೆ ಆಗ್ತಿತ್ತು ಅಂತ ನಿಜಕ್ಕೂ ಸಹಿತ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅಷ್ಟು ಮಟ್ಟಿಗೆ ಕಾಂಗ್ರೆಸ್ಗೆ ಹೊಡೆತವನ್ನ ತಂದುಕೊಡ್ತಿತ್ತು. ಬಟ್ ಇದೀಗ ನೋಡಿ, ಕೇರಳದಲ್ಲಿ ಪ್ರಚಾರದಲ್ಲಿದ್ದಂತ ಸಚಿವ ಜಮೀರ್ ಅಹಮದ್ ಖಾನ್ ಇದೀಗ ದಾವಣಗೆರೆಗೆ ಬಂದಿದ್ದಾರೆ. ಇವತ್ತು ಒಂದು ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ, ನಾಳೆ ಮತ್ತೆ ಬಾಗಲಕೋಟೆ ಜಿಲ್ಲೆಗೆ ತೆರಳುತ್ತಾರೆ ಪ್ರಚಾರಕ್ಕಾಗಿ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಬಟ್ ಅಲ್ಲಿ ಫ್ಯಾನ್ಸ್ ಫಾಲೋಯಿಂಗ್ ಜಮೀರ್ ಅವರು ಒಂದು ಮಾತು ಹೇಳ್ತಾರೆ, ಜಮೀರ್ ಅಹಮದ್ ಖಾನ್ಗೆ ಜೈ ಅಂತ ಘೋಷಣೆ ಬಂದಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಒಂದು ಮಾತು ಹೇಳ್ತಾರೆ, ಇದೇ ಬೇಡ, ಪಕ್ಷಗತವಾಗಿ ಇರಲಿ, ವ್ಯಕ್ತಿಗತ ಬೇಡ ಅನ್ನುವಂಥ ಮಾತಿನಲ್ಲಿ ಅಲ್ಲಿ ಮಾತನಾಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆದ್ದೇ ಗೆಲ್ತಾರೆ. ದಾವಣಗೆರೆಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸೂಚನೆಯಂತೆ ಪ್ರಚಾರಕ್ಕೆ ಬಂದಿದ್ದೇನೆ, ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ದಾವಣಗೆರೆಗೆ ಬಾ ಎಂದ್ರೆ ಕ್ಯಾಂಪೇನ್ ಮಾಡ್ತೇನೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆದ್ದೇ ಗೆಲ್ತಾರೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪ್ರೆಸ್ ಮೀಟ್ ಅಲ್ಲಿ ಮಾತನಾಡಿದ್ರು. ನನಗೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ, ಸ್ಟಾರ್ ಪ್ರಚಾರಕನಾಗಿ ಕೇರಳಕ್ಕೆ ಹೋಗಿದ್ದೆ ಅಷ್ಟೇ. ಕೇರಳದಲ್ಲಿ ಠಿಕಾಣಿ ಹೂಡ್ಬಿಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್, ಸಾಕಷ್ಟು ಬೇಸರಗೊಂಡಿದ್ದಾರೆ ಅನ್ನುವಂಥ ಮಾತುಗಳಿತ್ತು. ಇದೀಗ ಹೇಳ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಕೇರಳಕ್ಕೆ ಸ್ಟಾರ್ ಪ್ರಚಾರಕ್ಕಾಗಿ ಹೋಗಿದ್ದೆ ಅಷ್ಟೇ ಅಂತ. ಅವ್ರು ಕೇಳಿದ್ರೆ ಸುತ್ತ ತಾನೆ. ನಾನು ಇವತ್ತು ಕೇರಳದಿಂದ ಡೈರೆಕ್ಟ್ ಕೇರಳದಿಂದ ಇಲ್ಲೇ ಬಂದಿ, ನನ್ನ ಜೊತೆ ಇದ್ರಾ? ಈಗ ನನ್ನ ಜೊತೆ ಇದ್ ಕರ್ಕೊಂಡು ಹೋಗಿದ್ದು ನೀವು ಕೇಳಿದ್ರೆ ಸರಿ. ಅವರೆಲ್ಲ ನಂಗೆ ಗೊತ್ತಿಲ್ಲ, ಅದು ಕೇಳ್ತೀನಿ ನಾನು. ಕರ್ನಾಟಕದ ಕ್ಯಾಬಿನೆಟ್ ಬಂದಿದೆ ಮಾತ್ರ. ನಮ್ಮ ದಾವಣಗೆರೆ 3 ಸರಿ MP ಆಗಿ ಗೆದ್ದರು, ಇಲ್ಲಿ ಬಂದು MLC ಆಗಿ ಗೆದ್ದರು ಅಂತ ಬಂದಿಲ್ಲ. ಎಲ್ಲರೂ ಬಂದಿದ್ದಾರೆ. ಆಯ್ತು, ಅದ್ ಬಗ್ಗೆ ಮಾತಾಡುವ, ಅದು ಆಯ್ತು ಬಿಡ್ರಿ, ಅದ್ ಬಗ್ಗೆ ಮಾತಾಡುವ, ನಾನು ಮಾತಾಡ್ತೀನಿ. ಅದ್ ಬಗ್ಗೆ ಬೇರೆ ಏನಾದ್ರು ಕೇಳಿದ್ರೆ ಕೇಳಿ, ಹೋಗ್ತಾ ಇದೀವಿ. ಅದೇ ಪ್ರಚಾರಕ್ಕನೇ ಬಂದಿರೋದು. ಈಗ ನೀವು ನೋಡಿರ್ಬೋದು, ಒಂಥರ ರೋಡ್ ಶೋ ತರನೇ ಆಗ್ಬಿಡ್ತಿಲ್ಲ. ಬೆಳಗ್ಗೆ ಯಾರ ಜೊತೆಲಿದ್ರು ಏನೂ ಗೊತ್ತಿಲ್ಲ. ಅಲ್ಲಿಂದಾನೆ ಒಂದು 30 ಕಿಲೋಮೀಟರ್ ಅಂದ್ರೆ ಜನ ಸಾಗರ ಆಯ್ತು. ಇವ್ರು ವೇಣುಗೋಪಾಲ್ ಇದ್ರೆ ಕೇಳಿಬೇಕಾದ್ರೆ ಜನ ಸಾಗರ ಆಯ್ತು. ಸರ್, ಇದು 100ಕ್ಕೆ 100 ಅವತ್ತು ಹೇಳಿದೀನಿ, ನಾಮಿನೇಷನ್ ದಿನ 23ನೇ ತಾರೀಕು ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸಮರ್ಥ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 100ಕ್ಕೆ 100 ಗೆಲ್ತಾರೆ. ಸುಮ್ಗಿರಪ್ಪ, ಅದೇ ಬೇಡ ಅನ್ನೋದು. ಒಂದಿನ ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬರ್ತೀನಿ ನಾನು ವಾಪಸ್. ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ ಇಲ್ಲಿ, ಅಭಿಷೇಕ್ ದತ್ತ ಅವ್ರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಸುಧಾಕರ್ ಅವರು ಇನ್ಚಾರ್ಜ್ ಇದ್ದಾರೆ. ನನ್ನ ಅಗತ್ಯತೆ ಜನ ಅಭ್ಯರ್ಥಿಯಾಗಿದ್ರು, SDP ಇಂದಲೂ ಕ್ಯಾಂಡಿಡೇಟ್ ಆಗಿದ್ರು, ಜನತಾದೆಲ್ಲ ಅಮಾನುಲ್ಲಾ ಖಾನ್ ಕೊಟ್ಟಿದ್ರು, ಬೇರೆ ಇಂಡಿಪೆಂಡೆಂಟ್ ಇತ್ತಿದ್ರು. ಎಷ್ಟು ಓಟ್ ತೊಗೊಂಡ್ರು? ಎಲ್ಲ ಸೇರಿ 3,000 ಓಟ್ ತೊಗೊಂಡ್ರು. ಅವ್ರಿಗೂ ತಗ್ಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು. ಇನ್ನು ಟೈಮ್ ಇದೆಯಲ್ಲ, ಇನ್ನು 5ನೇ ತಾರೀಕು ಅಂದರೆ ಇನ್ನೂ 4ನೇ ತಾರೀಕು 1 ಗಂಟೆ ಏನೇನೋ ಆಗ್ಬಿಡ್ತದೆ.
1 ಗಂಟೆದಲ್ಲಿ ಏನೇನೋ ಆಗ್ಬಿಡ್ತದೆ. ಇದು ಕಾಂಗ್ರೆಸ್ ಭದ್ರಕೋಟೆ ಇದು. ದಾವಣಗೆರೆ ಸೌತ್ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಭದ್ರಕೋಟೆ ಇದು. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ ಓಟಿದೆ. ಯಾರು ಬರಲಿ ಯಾರು ಬಿಡಲಿ ಕಾಂಗ್ರೆಸ್ಗೆ ಓಟಿದೆ. ಇಲ್ಲ ಒಂದಿನ ಇವತ್ತೊಂದಿನ ಇದೆ. ಇವತ್ತೊಂದಿನ ಇದೆ. ನಾಳೆ ನಾನು ಬಾಗಲಕೋಟೆಯಲ್ಲಿ 2 ದಿನ ಬಾಗಲಕೋಟೆಗೆ ಕೊಟ್ಟಿದ್ದಾರೆ. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬರ್ತೀನಿ ನಾನು ವಾಪಸ್. ತಿರ್ಗಾ ನಮ್ಮ ಅಧ್ಯಕ್ಷರು ಇನ್ಚಾರ್ಜ್ ಇದ್ದಾರೆ ಇಲ್ಲಿ, ಅಭಿಷೇಕ್ ದತ್ತ ಅವ್ರು ಇಲ್ಲೇ ಇನ್ಚಾರ್ಜ್ ಇದ್ದಾರೆ. ನಮ್ಮ ಮಂತ್ರಿ ಎಸ್ ಇವತ್ತು ಒಂದು ದಿನ ದಾವಣಗೆರೆಯಲ್ಲಿ ಪ್ರಚಾರ ಇರುವಂಥದ್ದು. ಅವಶ್ಯಕತೆ ಬಿದ್ದರೆ ಮತ್ತೆ ಪ್ರಚಾರಕ್ಕೆ ಬಾ ಅಂದ್ರೆ ಬರ್ತೀನಿ ಅನ್ನುವಂತಹ ಮಾತುಗಳನ್ನ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ರು. ಸಮರ್ಥ್ ಗೆದ್ದೇ ಗೆಲ್ತಾರೆ, ಅದರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ನ ಭದ್ರಕೋಟೆ ಇದು. ಯಾವುದೇ ಕಾರಣಕ್ಕೂ ಯಾರೇ ಬರಲಿ ಯಾರೇ ಬಿಡ್ಲಿ ಕಾಂಗ್ರೆಸ್ ಮಾತ್ರ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರು. ಅದೇ ರೀತಿಯಾದಂಥ ವಾಸ್ತವ ಇತ್ತು ದಾವಣಗೆರೆಯಲ್ಲಿ. ಅಲ್ಪಸಂಖ್ಯಾತ ಸಮುದಾಯಗಳು ಎಷ್ಟರ ಮಟ್ಟಿಗೆ ಮುನಿಸಿಕೊಂಡಿತ್ತು, ಎಷ್ಟರ ಮಟ್ಟಿಗೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇತ್ತು. ನಮ್ಮ ನಾಯಕರಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರ ಒಂದು ಮಾತು, ಒಂದು ಪೋಸ್ಟ್ ಏನಿದೆ ಅದು ಸಾಕಷ್ಟು ರೀತಿಯಾದಂಥ ಭಿನ್ನಾಭಿಪ್ರಾಯಗಳನ್ನ ಹುಟ್ಟಿ ಹಾಕಿತ್ತು, ಬೇಸರಗಳನ್ನ ತಂದುಕೊಟ್ಟಿತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ.